ಸ್ನೇಹಿತರೆ ನಮಸ್ಕಾರ. ಏನ್ ಗೊತ್ತಾ, ಮನೆ ವಿಡಿಯೋ ಆಗಿದೆ. ಈ ಅಮ್ಮನ್ಗೆ ಸರ್ಕಾರದಿಂದ ಸ್ವಲ್ಪ ಮನೆ ಆಗಿದೆ. ಮಿಕ್ಕಿದ್ದನ್ನ ನಾನು ಅವ್ರಿಗೆ ಇಟ್ಟಿಗೆ ಆಗ್ಲಿ ಸಿಮೆಂಟ್ಗಾಗ್ಲಿ ಹಣ ಸಹಾಯ ಮಾಡ್ತೀನಿ. ಅವ್ರಿಗೆ ಇವಾಗೂ ಮಾಡ್ತೀನಿ, ಅವಾಗೂ ಮಾಡ್ತೀನಿ, ಮಾತು ಹೇಳಿದ್ದೀನಿ, ಮಾತು ಕೊಟ್ಟಾಗೆ ಮಾಡ್ತೀನಿ. ಏನ್ ಮಾಡಿದ್ರೆ ಗೊತ್ತಾ, ಈ ಅಮ್ಮದ ವಿಡಿಯೋ ನೋಡ್ಬಿಟ್ಟು ಈ ಅಮ್ಮನ್ಗೆ ಅಷ್ಟಿದೆ ಇಷ್ಟಿದೆ ಅಂತವ್ರಿಗೆ ಏನ್ ಮಾಡ್ತೀರಾ, ಇಂಥವ್ರಿಗೆ ಏನ್ ಮಾಡ್ತೀರಾ ಅಂತ ನಾನ್ ಆತರ ನೋಡಲ್ಲ. ಸಂದಿಯಲ್ಲೂ ಗಲ್ಲಿಯಲ್ಲೂ ಇವ್ರಿಗೆ ಏನ್ ಬ್ಯಾಕ್ ಗ್ರೌಂಡ್ ಇದೆ, ಇವ್ನಿಗೆ ಏನ್ ಆಧಾರ ಇದೆ, ಏನಿಲ್ಲ ನೋಡಿ ಸ್ನೇಹಿತರೆ. ಅಮ್ಮ ಪ್ಲೇಟ್ ತೊಳೆಯೋದು ಮುಸ್ರೆ ತಿಕ್ಕ ಪಾಪ ಹೋಟ್ಲಲ್ಲಿ. ಅಮ್ಮನ್ಗೆ ಅರ್ಧ ಅಡಿ ಜಮೀನಿಲ್ಲ, ಇಷ್ಟು ಮನೆ ಇಲ್ಲ, ಏನು ಇಲ್ಲ ಅಂತ ಸಹಾಯ ಮಾಡಿದ್ರೆ ಅದಕ್ಕೆ ಕಲ್ಲಗಕ್ ನೋಡ್ತಾರೆ. ನನ್ಗೆ ತಕ್ಷಣನೇ ಫೋನು, ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ. ಆತರ ನನ್ ವಿಡಿಯೋ ನೋಡ್ಬಿಟ್ಟು ತುಳಿಯಕ್ ಬರ್ಬೇಡಿ. ನಾನು ಮೂಲೆ ಮೂಲೆಯಲ್ಲಿ ಹುಡುಕಿ ಸೇವೆ ಮಾಡ್ತಾ ಇದ್ದೀನಿ. ನೀವು ಹೋಗಿ ಹುಡುಕಿ, ನಾನು ಯಾರು ಇಲ್ದೆ ನಾನು ಹೋಗಿ ಹುಡುಕಿ ಬಡವ್ರನ್ನ ಹುಡುಕಿ ಮಾಡ್ತಾ ಇದ್ದೀನಿ. ನೀವು ಆತರ ಹುಡುಕಿ ಮಾಡಿ ನಂದ್ರಲ್ಲಿ ಕಾಫಿ ಹಾಕಿ ಮಾಡ್ತೀರಾ ನೀವು. ನನ್ಗೆ ಕಾಫಿ ಮಾಡಿ ನಾನು ಬೆಳೆಯಕ್ ಹೋದ್ರೆ ತುಳಿಯಕ್ ಹಾಕಿ ಬರ್ತೀರಾ. ತುಳಿಯಕ್ ನಿಮ್ ಕೈಲಾಗಿ ಆಗಲ್ಲ. ನನ್ನ ಅಭಿಮಾನಿಗಳಿದ್ದಾರೆ, ನಾನು ಬೆಳ್ಸಕ್ಕೆ ಆ ದೇವ್ರು ಇದ್ದಾನೆ ಬೆಳ್ಸಕ್ಕೆ. ಭಗವಂತ ಒಬ್ಬನ್ ತುಳಿಬೇಕು, ನಿಮ್ ಕೈಲಿ ತುಳಿಯಕ್ ಆಗಲ್ಲ. ನೀವು ತುಳಿಯಕ್ ಹೋದ್ರೆ ಭಗವಂತ ಬೆಳ್ಸಕ್ ಇರ್ತಾನೆ. ನನ್ನ ಅಭಿಮಾನಿಗಳಿದ್ದಾರೆ ನಾನು ಬೆಳ್ಸಕ್ಕೆ. ಖಂಡಿತ ಅಮ್ಮನಿಗೆ ಮುಂದೆ ಬಮ್ಮ, ಖಂಡಿತ ನಾನು ಅಮ್ಮನಿಗೆ ನಾನು ಇವತ್ತೇನ್ ಮಾತು ಕೊಟ್ಟಿದ್ದೀನೋ, ನಿಮ್ಗೆ ತಾಕತ್ತಿದ್ರೆ ನಿಮ್ ಬಡವ್ರು ಹುಡುಕಿ ನೀವು ಮಾಡಿ, ಇರೋರ್ಗ್ ಮಾಡ್ಬೇಡಿ, ಇಲ್ದಿರೋರ್ಗ್ ಮಾಡಿ. ಆ ಅಮ್ಮನ್ಗೆ ಅರ್ಧ ಅಡಿ ಜಮೀನು ಇಲ್ಲ ಸ್ನೇಹಿತರೆ, ಎಲ್ಲ ಅಷ್ಟಿದೆ ಇಷ್ಟಿದೆ ಬೇಕಾದಷ್ಟಿದೆ ಅಂತ ಹಾಕಿದ್ದಾರೆ. ಖಂಡಿತ ಬರೋದು ಅಮ್ಮನ್ 200 ರೂಪಾಯಿ ಕೂಲಿಗೆ ದಿನಕ್ಕೆ, 200 ರೂಪಾಯಿ ಕಾಲಕ್ಕೆ ಏನಾಗತ್ತೆ. ದಯವಿಟ್ಟು ನೋಡಿ, ಇಂಥದ್ದೆಲ್ಲ ಆಗ್ತಾ ಇದಾರೆ. ನೀವು ನಾನು ಸಹಕರಿಸಿ ಆ ಅಮ್ಮನ್ಗೆ ಒಂದು ಬಿಲ್ ಸರ್ಕಾರದಿಂದ ಆಗಿದ ತಕ್ಷಣ ನಾನು ಎಷ್ಟಾಗತ್ತೋ ನಾನು ಪೂರ್ತಿ ಅಮ್ಮನ್ಗೆ ಇಟ್ಕೆ ಸಿಮೆಂಟ್ಗೆ ನಾನು ಸಹಾಯ ಮಾಡ್ತೀನಿ ಸ್ನೇಹಿತರೆ. ಸರ್ಕಾರದಿಂದ ಪೂರ್ತಿ ಬರೋ ಹಣ ಮನೆ ಆಗಲ್ಲ, ಮಿಕ್ಕಿದ್ ನಾನು ಸಹಾಯ ಮಾಡ್ತೀನಿ. ದಯವಿಟ್ಟು ಈ ಅಮ್ಮನ್ ಗೋಳು ಅವ್ರಿಗೆಲ್ಲ ತಟ್ಟತ್ತೆ. ನನ್ನ ಶ್ರಮ ಎಷ್ಟು ಇದಾಗುತ್ತೆ, ನಾನು ನೋವು ಪಟ್ಟಿದ್ದೆ ಅಷ್ಟೊಂದು ಕಾಮೆಂಟ್ಸ್